ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ವೃಷಭ್ ವಸಂತ್ ಕರೆ ಬಂತೆಂದು ಹೊರಗಡೆ ಹೋಗಿದ್ದ. ಇತ್ತ ವಿಭಾ ತಂದೆ ತಾಯಿ ಹಾಗೂ ತಮಸ್ ತಂದೆ ತಾಯಿ ಮಾತಾಡ್ತಾ ಹಾಲಲ್ಲಿ ಕೂತಿದ್ರು. ಮೌಲ್ಯ ಹೇಳ್ಕೊಟ್ಟಿದ್ದ ಹಾಗೆ ವಿಭಾ ತಮಸ್ನನ್ನ ಮಾತಾಡಲು ವೃಷಭ್ ಮೌಲ್ಯ ರೂಮಿಗೆ ಕರೆದೊಯ್ತಾಳೆ. ರೂಮಿಗೆ ಬಂದೊಡನೆ ವಿಭಾ ಅಲ್ಲಿಂದ ಹೇಗಾದ್ರೂ ಮಾಡಿ ತಾನು ತನ್ನ ರೂಮಿಗೆ ಹೋಗಬೇಕು ಎಂದು ನಿರ್ಧರಿಸುತ್ತಾ ಮೌಲ್ಯ ಎಲ್ಲಿದ್ದಾಳೆ ಎಂದು ಆಲೋಚಿಸುವಾಗ ಅವರಿಗೂ ಮುಂಚೆ ಓಡೋಡಿ ರೂಮಿಗೆ ಬಂದು ಸೇರ್ತಾಳೆ ಮೌಲ್ಯ. ಚೇಂಜ್ ರೂಮ್ ಬಳಿ ನಿಂತು ನೀವು ಹೋಗಿ ಅಕ್ಕ ಎಂದು ಸನ್ನೆ ಮಾಡ್ತಾಳೆ. ಅದನ್ನು ನೋಡಿ ಸರಿ ಎಂದು ತಲೆ ಆಡಿಸ್ತಾಳೆ ವಿಭಾ. ಅವಳ ಕಡೆ ನೋಡುವ ಥಮಸ್, ವಿಭಾ ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮಗೆ ಮದುವೆ ಎಂದು ಆತ ಹೇಳುವ ಮುಂಚೆಯೇ 2 ನಿಮಿಷ ಕಾಯ್ತೀರಾ ಪ್ಲೀಸ್ ಎಂದಳು ವಿಭಾ. ಶೋರ್ ಎಂದನು ನಕ್ಕನು. ಇಲ್ಲೇ ಕೂತ್ಕೊಳ್ಳಿ ಬಂದೆ ಎಂದು ಹೊರ ಹೋದಳು. ಥಮಸ್ ತನ್ನ ಪಾಡಿಗೆ ಕುಳಿತ. ಅವಳು ಹೋಗ್ತಾ ಬಾಗಿಲು ಮುಂದೆ ಬಿಟ್ಟುಕೊಂಡು ಹೋಗಿದ್ಲು. ಮೌಲ್ಯ ಪ್ಲಾನ್ ಪ್ರಕಾರ ಚೇಂಜ್ ರೂಮಲ್ಲಿ ನಿಂತು ಥಮಸ್ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತೆ ನಟಿಸಲು ಧೈರ್ಯ ಮಾಡ್ತಿದ್ಲು. 2 ನಿಮಿಷದ ನಂತರ ಜೋರಾಗಿ ಕಿರಿಸ್ತಾಳೆ ಮೌಲ್ಯ. ಆಕೆ ಕಿರುಚುವವರೆಗೂ ಥಮಸ್ಗೆ ಅಲ್ಲಿ ಮೌಲ್ಯ ಇರೋದೇ ಗೊತ್ತಿರೋದಿಲ್ಲ. ಅವಳು ಚೀರಿದ್ದು ನೋಡಿ ಚೇಂಜ್ ರೂಮಿಗೆ ಬಂದಾಗ ಮೌಲ್ಯ ಸೀರೆನ ಮೈ ತುಂಬ ಸುತ್ತಿಕೊಂಡು ಅತ್ತೆ ಮಾವ ಅತ್ತೆ ಎಂದು ಕಿರುಚುತ್ತಾ ಹೊರ ನಡೆಯುತ್ತಾಳೆ. ಮೌಲ್ಯ ಅವರೇ ಏನಾಯಿತು ಮೌಲ್ಯ ಅವರೇ ಎಂದು ಈತ ಕೂಡ ಅವಳ ಹಿಂದೆಯೇ ಓಡಿ ಬರ್ತಾನೆ. ಮನೆಯವರೆಲ್ಲ ಗಾಬರಿಯಿಂದ ಮೇಲೆ ಓಡಿ ಬಂದಾಗ ಮೌಲ್ಯ ಅಳುತ್ತಾ ಸೀರೆ ಸರಿಪಡಿಸಿಕೊಳ್ಳುತ್ತಾ ಬಂದು ಅತ್ತೆನ ಅಪ್ಪುತ್ತಾಳೆ. ಸೊಸೆ ಅಳುವಿಗೂ ಥಮಸ್ಗೂ ಏನೂ ಸಂಬಂಧವಿಲ್ಲ ತಾನೇ, ತನ್ನಲ್ಲೇ ಹೇಳಿಕೊಂಡರು ಕೌಸಲ್ಯ. ಇತ್ತ ವೇಣುಗೋಪಾಲ್, ಥಮಸ್ ಏನಾಯ್ತೋ ಎಂದು ಆತ ಕೇಳುವಾಗ ಡ್ಯಾಡ್ ಎಂದು ಥಮಸ್ ವಿವರಿಸುವಾಗ ಬರುವ ವಿಭಾ, ಏನಾಯಿತು ಮೌಲ್ಯ ಎಂದು ಮೌಲ್ಯ ಬಳಿ ವಿಚಾರಿಸುವಂತೆ ನಟಿಸುತ್ತಾಳೆ. ಅಕ್ಕ ಮೇಲೆ ಚೇಂಜ್ ರೂಮಲ್ಲಿ ಸೀರೆ ಸರಿ ಮಾಡ್ಕೊಳ್ತಾ ಇದ್ದೆ, ಆಗ ಥಮಸ್ ಅವರು ಚೇಂಜ್ ರೂಮ್ ಬಾಗಿಲು ಬಳಿ ನಿಂತು ಎಂದು ಜೋರಾಗಿ ಅಳುತ್ತಾ ವಿಭಾನ ಅಪ್ಪಿದಳು. ಮನಸ್ಸಲ್ಲಿ ಥಮಸ್ಗೆ ಕ್ಷಮೆ ಕೇಳ್ತಾನೇ ಇದ್ಲು. ಏನು ಹೇಳ್ತಾ ಇದ್ದೀರಾ ನೀವು, ನಾನು ವಿಭಾ ಜೊತೆ ಎಂದು ಆತ ಬಾಯಿ ತೆರೆಯುವ ಮುನ್ನವೇ ಇದಕ್ಕೆ ನೀವು ಕಾಲ್ ಬಂತು ಅಂತ ಈಚೆ ಹೋಗಿದ್ದು, ಆದರೆ ಮೌಲ್ಯ ರೂಮಿಗೆ ಯಾಕೆ ಹೋದ್ರಿ, ಅವಳು ಸೀರೆ ಬದಲಾಯಿಸೋದು ಛೇ ಎಂದು ಮುಖ ಪಕ್ಕಕ್ಕೆ ತಿರುಗಿಸಿದಳು ವಿಭಾ. ನೋ, ಏನು ಹೇಳ್ತಾ ಇದ್ದೀರಾ ನೀವು ನನ್ನ ಎಂದು ಆತ ಮತ್ತೆ ಬಾಯಿ ತಿರಿಯುವ ಮುನ್ನವೇ ಥಮಸ್ ಅವರೇ ನೀವು ಈ ರೀತಿ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಛೇ, ಇಷ್ಟು ಸಣ್ಣ ಬುದ್ಧಿನ, ನಿಮ್ಮ ನಡವಳಿಕೆ ಮೇಲೆ ಅಸಹ್ಯ ಆಗ್ತಿದೆ ಎಂದು ಮೌಲ್ಯ ಹೇಳುವಾಗ ಥಮಸ್ ತಂದೆ ತಾಯಿಗೆ ಕೋಪ ಬಂತು. ನಮ್ಮ ಮಗನ ನಡತೆ ಬಗ್ಗೆ ಮಾತಾಡಬೇಡಮ್ಮ, ಅವನೇನು ಅಂತ ನಮಗೆ ಗೊತ್ತು, ಅವನು ಅಪರಂಜಿ, ಒಂದು ಹುಡುಗಿ ಫ್ರೆಂಡ್ ಕೂಡ ಇಲ್ಲ ಅವನಿಗೆ, ಬಾಯಿಗೆ ಬಂದಿದ್ದು ಹೇಳಬೇಡ ಎಂದರು ವೇಣು. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ ಎಂದು ಮೌಲ್ಯ ಇನ್ನಷ್ಟು ಅತ್ತಳು. ತಮ್ಮ ಮಗನ ಬಗ್ಗೆ ಅವರು ಹೊಗಳುವಾಗ ತಮ್ಮ ಮನೆಯ ಸೊಸೆ ಬಗ್ಗೆ ಬಿಟ್ಕೊಡ್ತಾರಾ ನಾರಾಯಣ್? ಅಂದರೆ ನಮ್ಮ ಸೊಸೆ ಯಾಕೆ ಸುಳ್ಳು ಹೇಳ್ತಾಳೆ, ಫಾರಿನ್ ಸುತ್ತ ಬಂದಿದ್ದಾನೆ, ಅವನಿಗೆ ಈ ರೀತಿ ಕೆಟ್ಟ ಮನಸ್ಥಿತಿ ಬಂದಿರಬಹುದೇನೋ, ಮದುವೆ ಆಗೋ ಹುಡುಗಿ ಮನೆಗೆ ಬಂದು ಹುಡುಗಿ ತಮ್ಮನ ಹೆಂಡತಿ ಮೇಲೆ ಎಂದು ಅವರು ಮಾತು ಪೂರ್ತಿ ಮಾಡುವ ಮುನ್ನವೇ ನಾರಾಯಣ್ ಮುಚ್ಚು ಬಾಯಿ, ಏನೋ ಹಳೆ ಪರಿಚಯ ಅಂತ ಮನೆಗೆ ಬಂದ್ವಿ ನೋಡು, ಅದೇ ನಾವು ಮಾಡಿದ ತಪ್ಪು ಎನ್ನುವ ವೇಣು, ಸತ್ಯ ನಡಿಯೇ, ಇವ್ರ ಮನೆ ಸಂಬಂಧನೇ ಬೇಡ, ಹೇ ನಡೆಯೋ ಥಮಸ್ ಎಂದು ಮಗ ಮತ್ತು ಹೆಂಡತಿ ಕೈ ಹಿಡಿದು ಹೊರ ನಡೆದ್ರು. ಹೋಗೋ, ನನಗೂ ನಿನ್ನ ಮಗನಂತ ಅಳಿಯಬೇಕಿಲ್ಲ ನಡಿ ಎಂದು ನಾರಾಯಣ್ ಕೂಡ ಬೇಸರದಿಂದ ನುಡಿದು ಮುಖ ಚಿಕ್ಕದು ಮಾಡಿಕೊಂಡ್ರು. ಎಲ್ಲರ ಮನಸ್ಸಿಗೂ ಬೇಸರವಾಯಿತು, ಆದರೆ ವಿಭಾಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ ಖುಷಿಯಾಯಿತು. ಹೊರಗಡೆ ಫೋನ್ನಲ್ಲಿ ಮಾತಾಡ್ತಿದ್ದ ವೃಷಭ್ಗೆ ಅವ್ರ ಕಾರ್ ಹತ್ತಿ ಹೋಗುವಾಗಲೇ ಗೊತ್ತಾಗಿದ್ದು ಏನೋ ಆಗಿದೆ ಎಂದು. ಏನೆಂದು ಮನೆಗೆ ಬಂದು ವಿಚಾರಿಸಿದಾಗ ಕೌಸಲ್ಯ ವಿಚಾರ ತಿಳಿಸಿದ್ರು. ತಕ್ಷಣಕ್ಕೆ ಅವನಿಗೂ ಕೋಪ ಬಂತು, ಆದರೆ ಮೌಲ್ಯ ಬುದ್ಧಿ ಗೊತ್ತಿದ್ದವನು ಸೂಕ್ಷ್ಮವಾಗಿ ತಿಳಿಯಲು ಅವರ ರೂಮಿಗೆ ಬಂದ. ಮೌಲ್ಯ ವಿಭಾ ರೂಮಿಂದ ತನ್ನ ರೂಮಿಗೆ ಬಂದಾಗ ಎದುರಿಗೆ ಕೈ ಕಟ್ಕೊಂಡು ನಿಂತಿದ್ದ ವೃಷಭ್ ಕಾಣಿಸ್ತಾನೆ. ಅವನನ್ನು ನೋಡಿ ತಲೆ ತಗ್ಗಿಸುತ್ತಾ ವಾಪಸ್ ಹೊರಟವಳ ಕಂಡು ಮೌಲು ಎಂದು ಸಿಹಿಯಾಗಿ ಕರೆಯುತ್ತಾನೆ ವೃಷಭ್. ಧ್ವನಿ ಕೇಳಿ ಭಯವೋ ಭಯ ಅವಳಿಗೆ. ಸುಳ್ಳು ಹೇಳಿ ಸಿಕ್ಬಿದ್ರೆ ಅವಳ ಋಣ ಆ ಮನೆಗೆ ಮುಗಿಯುತ್ತೆ ಎಂದು. ಆದರೂ ಹೆದರದ ಹಾಗೆ ಅವನ ಕಡೆ ತಿರುಗಿದ್ಲು. ಅವನನ್ನು ನೋಡೋ ಸಾಹಸ ಮಾಡಲಿಲ್ಲ. ಮೌಲು, ಆ ಥಮಸ್ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದ ಅಂತ ಗೊತ್ತಾಯಿತು, ನಿನಗೆ ತುಂಬ ನೋವಾಗಿರುತ್ತೆ ಅಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಇರಬೇಕಿತ್ತು, ಅವನ ಕೈ ಕಾಲು ಕಿತ್ತು ನಾಯಿ ನರಿಗೆ ಬಿಸಾಕ್ತಿದ್ದೆ ಎಂದ ಮುಷ್ಟಿ ಬಿಗಿ ಮಾಡಿ.
ವೃಷಭ್ ಇದನ್ನು ಇಷ್ಟು ಬೇಗ ನಂಬುತ್ರಾ? ನಿಜಕ್ಕೂ ವೃಷಭ್ ಈ ವಿಚಾರವನ್ನು ಇಷ್ಟು ಬೇಗ ನಂಬ್ತಾರೆ ಅನ್ನಿಸ್ತಿಲ್ವಲ್ಲ. ತನ್ನಲ್ಲೇ ಹೇಳ್ಕೊಳ್ಳುವಾಗ ಬಂದವನು ಅವಳ ಮುಗ ಬೊಗಸೆ ಹಿಡಿದು, ಒಬ್ಬ ಗಂಡ ಆದವನು ಹೆಂಡತಿನ ರಕ್ಷಣೆ ಮಾಡಬೇಕು, ಆದರೆ ನಾನು ನಿನಗೆ ನನ್ನ ಅವಶ್ಯಕತೆ ಇದ್ದಾಗಲೇ ಇರಲಿಲ್ಲ. ಐ ಆಮ್ ಸೋ ಸಾರಿ ಮೌಲು ಎಂದು ಬೀಗಿ ತಪ್ಪಿದ. ಅವನು ಅಪ್ಪುಗೆಯನ್ನು ಹೇಗೆ ನಿರಾಕರಿಸ್ತಾಳೆ? ತಕ್ಷಣ ತಾನೂ ಅವನನ್ನು ಅಪ್ಪಿ, ಹೋಗಲಿ ಬಿಡಿ, ಇಟ್ಸ್ ಓಕೆ ಎಂದಳು. ಮೌಲು, ನೀನು ಚಿಂತೆ ಮಾಡಬೇಡ, ಇನ್ಯಾವತ್ತೂ ಈ ರೀತಿ ಆಗೋಕ್ಕೆ ನಾನು ಬಿಡಲ್ಲ. ವೃಷಭ್ ವರ್ಧನ್ ಬಿಡಲ್ಲ, ಪ್ರಾಮಿಸ್ ಎಂದ. ಅವಳ ಮನಸ್ಸು ತಾನು ಸುಳ್ಳು ಹೇಳ್ತಿರುವೆ ಎಂದು ಚುಚ್ಚಿ ಕಾಡ್ತಿತ್ತು. ಕಣ್ಣಲ್ಲಿ ನೀರು ತಂದುಕೊಂಡು ಥ್ಯಾಂಕ್ಸ್ ಎಂದಳು. ನೀನಾದರೂ ನನಗೆ ಹೇಳೋಕೆ ಇಷ್ಟಪಡ್ತೀಯಾ ಎಂದ. ಎಲ್ಲೋ ಒಂದು ಅವಕಾಶ ಕೊಟ್ಟ ಅನಿಸುತ್ತೆ. ಆದರೆ ಅವಳು ಇಲ್ಲ ವೃಷಭ್ ಎಂದಳು. ಓಕೆ ಎಂದವನು, ನಂಗೆ ಸ್ವಲ್ಪ ಕೆಲಸ ಇದೆ, ಸಿಗ್ತೀನಿ ಎಂದು ಅವಳ ಕಣ್ಣೊರೆಸಿ ಹಣೆಗೆ ಮುತ್ತಿಟ್ಟು ಹೋದ. ಅವಳ ಮನಸ್ಸು ಸ್ವಲ್ಪ ನಿರಾಳವಾಯಿತು. ಆದರೆ ಒಳ್ಳೆ ಹುಡುಗನ ಮೇಲೆ ಆಪಾದನೆ ಹೊರಿಸಿದ ಬೇಸರ ಇದ್ದೇ ಇತ್ತು. ಇತ್ತ ಮನೆಗೆ ಬಂದ ಶ್ರೇಯಾಗೆ ನಾಳೆಯಿಂದ ಕೆಲಸಕ್ಕೆ ಹೋಗೋದಾ ಬಿಡೋದಾ ಎನ್ನುವ ಹೆದರಿಕೆ, ಚಿಂತೆ ಆವರಿಸಿದೆ. ಹೋಗದಿದ್ರೆ ಮಗನ ಭವಿಷ್ಯ, ಹೋದರೆ ಆ ಉರ್ಸಿಂಗನ ವಿಷಯ ಎಂದು ಎರಡೂ ಆಲೋಚಿಸುತ್ತಾ ಕೂತಿರುವಾಗಲೇ ನರಹರಿ ಅಜ್ಜ ಚಲಪತಿ ಹೇಳಿದಂತೆ ಗಿಣಸಿ ತಂದಿಟ್ಟು ಹೋದ. ಅವಳಿಗೆ ಮುಜುಗರ ಆಯಿತು. ಅದಲ್ಲದೆ ಅವ್ರ ಸಹಾಯ ತೀರ್ಸೋಕ್ಕಾದರೂ ಸಂಪಾದನೆ ಮಾಡಬೇಕು ಅನ್ನಿಸ್ತು. ಇಲ್ಲ, ಬೇರೆ ಕೆಲಸ ಸಿಗೋವರೆಗಾದರೂ ಈ ಕೆಲಸ ಸಿಕ್ಕಿರೋದನ್ನು ಮಾಡ್ತಾ ಕಾಲ ಕಳಿಬೇಕು, ಇಲ್ಲಾಂದರೆ ತಾತನ ಋಣದಲ್ಲೇ ತೀರೋಗಬೇಕಾಗತ್ತೆ ಎಂದುಕೊಂಡವಳ ಬಳಿ ಬರುವ ಪುಟಾಣಿ ಚಿಂಟು, ಮೊಮ್ಮ, ತಾತ ಅಜ್ಜಿ ಯಾವಾಗ ಬರ್ತಾರೆ? ಚಿಕ್ಕಿಯಲ್ಲಿ ಎಂದು ಕೇಳ್ತಾನೆ. ಆಗಲೇ ಅವಳಿಗೆ ಅಪ್ಪ ಅಮ್ಮನಿಗೆ ಒಂದು ಫೋನ್ ಮಾಡಿಲ್ಲ, ಅವರೆಷ್ಟು ಗಾಬರಿಯಾಗಿರ್ತಾರೋ ಎಂದು ದಿಗಿಲಾಗಿತ್ತು. ಆಗ ಮನೆಯಲ್ಲಿದ್ದ ಲ್ಯಾಂಡ್ಲೈನ್ ಬಡಿಸಿ ಮನೆಗೆ ಕರೆ ಮಾಡಿದ್ಲು. ಅವಳ ಕರೆಗಾಗಿ ಕಾಯ್ತಿದ್ದ ಮಂಗಳ ಮಗಳ ಧ್ವನಿ ಕೇಳಿ ಕಣ್ಣೀರೇ ಸುರಿಸಿದ್ರು. ಅಮ್ಮ, ನಾವು ಆರಾಮಾಗಿ ಊರು ಸೇರಿದ್ವಿ, ಅದು ಮೊಬೈಲ್ ಹೊಡೆದೋಯ್ತು, ರಿಪೇರಿ ಆಗೋವರೆಗೂ ಇದರಲ್ಲಿ ಆಗಾಗ ಕಾಲ್ ಮಾಡ್ತೀನಿ ಎಂದಳು. ತನಗಾದ ತೊಂದರೆ ಬಗ್ಗೆ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಆತಂಕ ಪಡ್ತಾರೆ ಎಂದು. ಆಯಿತು ಮಗಳೇ, ಅಲ್ಲಿ ಎಲ್ಲ ಸರಿಯಾಗಿದ್ಯಾ ಎಂದು ಕೇಳ್ತಾರೆ ಮಂಗಳ. ಹೌದು ಅಮ್ಮ, ಹಾಗೆ ಕೆಲಸ ಕೂಡ ಸಿಕ್ತು ಎಂದಳು. ಇನ್ನಷ್ಟು ಅಮ್ಮ ನೆಮ್ಮದಿಯಾಗಿರಲಿ ಎಂದು. ಅದನ್ನು ಕೇಳಿದವರು ಹೌದೇನೆ ಎಂದರು. ಹೌದಮ್ಮ ಎಂದು ಸಂತೋಷದಿಂದ ಹೇಳಿದ್ಲು. ಹೇಗೋ ನಿನ್ನ ಬದುಕು ಒಂದು ನೆಲೆ ಕಾಣ್ತಿದೆ, ಅದೇ ಖುಷಿ ಕಣ. ಮತ್ತು ನಮ್ಮ ಚಿಂಟು ಏನು ಮಾಡ್ತಿದ್ದಾನೆ ಎಂದು ಮೊಮ್ಮಗನಿಗೆ ಫೋನ್ ಕೊಡಲು ಹೇಳಿದಾಗ ಅವನು ಅಜ್ಜಿ ಎಂದು ಮಾತಾಡಲು ಆರಂಭಿಸಿದ. ಅವನ ಸಿಹಿ ಮಾತು ಕೇಳ್ತಾ ನೆಮ್ಮದಿಯ ಉಸಿರು ಬಿಟ್ಟು, ಹಬ್ಬ, ಈಗ ನೆಮ್ಮದಿ ಕಣೆ, ಅವರಿಗೂ ಹೇಳ್ತೀನಿ, ಈಗಷ್ಟೇ ಈಚೆ ಹೋದರು ಎಂದು. ಮತ್ತೆ ಶ್ರೇಯಾ, ಮೌಲ್ಯ ಕತೆ ಕೂಡ ನೋಡಮ್ಮ, ಅವಳ ಗಂಡ ಏನು ಮಾಡ್ತಿದ್ದಾನೋ ಏನೋ ಎಂದಾಗ ಆಯ್ತಮ್ಮ ಎಂದಳು. ಅವಳ ಕೈಯಲ್ಲೂ ಫೋನ್ ಮಾಡಿಸಮ್ಮ ಎಂದವರಿಗೆ ಸರಿ ಎಂದು ಕರೆ ಕಟ್ ಮಾಡಿದವಳು ಬಿಕ್ಕಿ ಬಿಕ್ಕಿ ಅತ್ತಳು. ನಿಜ ಹೇಳಬೇಕು ಅಂದರೆ ಎಲ್ಲರೂ ಶ್ರೇಯಾ ಬದುಕಲ್ಲಿ ಗಂಡ ಬಿಟ್ಟು ಹೋಗಿದ್ದಾನೆ, ಅವಳು ಈಗ ಹೇಗೋ ಮಗನನ್ನು ನೋಡಿಕೊಂಡು ಖುಷಿಯಾಗಿದ್ದಾಳೆ ಅಂತ ತಪ್ಪು ತಿಳಿದಿದ್ದಾರೆ. ಅವಳು ಮದುವೆ ಆದ ದಿವಸದಿಂದ ಇಲ್ಲಿವರೆಗೂ ಒಂದು ಕ್ಷಣವೂ ಖುಷಿಯಾಗಿರಲಿಲ್ಲ ಎನ್ನುವ ಸತ್ಯ ಅವಳೊಬ್ಬಳಿಗಷ್ಟೇ ಗೊತ್ತು. ಅವಳಿಗೆ ಒಲ್ಲದ ಮದುವೆ ಆದರೂ ದೊಡ್ಡವರಿಗಾಗಿ ಕೊರಳು ಕೊಟ್ಟಿದ್ದಾಳೆ. ಅವಳಿಗೆ ಮದುವೆಯಾದ ಮೊದಲ ರಾತ್ರಿಯಿಂದಲೇ ನರಕ ಎಂದ್ರೇನು ಅಂತ ತೋರಿಸಿದ್ದ ಆ ಮಹಾನುಭಾವ. ಎಲ್ಲರೂ ಮುಂದೆ ಸತ್ಯ ಹೇಳಿದರೆ ಎಲ್ಲರ ನೆಮ್ಮದಿ ಹಾಳಾಗುತ್ತೆ ಅಂತ ಅಲ್ಲೂ ಬಾಯಿ ಬಿಟ್ಟಿರಲಿಲ್ಲ ಶ್ರೇಯಾ. ಮನಸ್ಸಲ್ಲಿ ಎಲ್ಲ ನುಂಗಿ ಇಷ್ಟ ಇಲ್ಲದಿದ್ದರೂ ಅವನಿಗೆ ಮೈ ನೀಡಿದ್ಲು ಹುಡುಗಿ. ಅದೆಲ್ಲ ಕೇವಲ ಅವಳಿಗೆ ಹಾಗೂ ಆ ಓಡಿ ಹೋಗಿರೋ ರಾಕ್ಷಸನಿಗೆ ಗೊತ್ತು. ಕೇವಲ ದೇಹಕ್ಕಾಗಿ ಮದುವೆ ಆಗಿದ್ದವನನ್ನು ಗಂಡ ಅಂತ ಒಪ್ಪಲು ಆಗದೆ ಬಿಡಲೂ ಆಗದೆ ಆಕೆಯ ಒತ್ತಾಟ ದೇವರಿಗೆ ಪ್ರೀತಿ. ಎಲ್ಲವನ್ನೂ ನೆನೆದವಳ ಕಣ್ಣು ತುಂಬಿ ಬಂತು. ಆದರೆ ಆ ಕಣ್ಣೀರನ್ನು ಒಂದು ಪುಟ್ಟ ಕೈ ಒರೆಸಿದಾಗ ಅವಳ ನೋವೆಲ್ಲ ಮಾಯವಾಯಿತು. ಅವನನ್ನು ಅಪ್ಪಿ ಮುದ್ದಾಡಿ, ಚಿಂಟು, ನೀನನ್ನು ಬಿಟ್ಟು ಹೋಗಲ್ಲ ಅಲ್ವಾ ಎಂದು ಮಗುವಿನ ಬಳಿ ಪುಟ್ಟ ಮಗುವಿನ ಹಾಗೆ ಕೇಳಿದ್ಲು. ಇಲ್ಲ ಮೊಮ್ಮ ಎಂದು ಕೆನ್ನೆಗೆ ಮುತ್ತಿಟ್ಟ. ಬಾಚಿ ಅಪ್ಪಿ ಮುದ್ದಾಡಿದ್ಲು. ನೀನೇ ನನ್ನ ಪ್ರಪಂಚ, ನೀನಿಲ್ಲ ಅಂದರೆ ಈ ಅಮ್ಮ ಬದುಕಿರಲ್ಲ ಪುಟ್ಟ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ರಾತ್ರಿ ಸುಮಾರು 8 ಗಂಟೆ ವೃಷಭ್ ಕಾರ್ ಮನೆಗೆ ಬಂತು. ಕಾರ್ ಇಳಿದವನ ಮುಖ ಕೆಂಪು ಕೆಂಪಾಗಿತ್ತು. ಮೌಲ್ಯ, ಮೌಲ್ಯ ಎಂದು ಹುಡುಕುತ್ತಾ ಬರುವ ವೃಷಭ್ ಕಣ್ಣಿಗೆ ವಿಭಾ ಜೊತೆಗೆ ಮಾತಾಡ್ತಾ ನಿಂತಿದ್ದ ಮೌಲ್ಯ ಕಾಣಿಸ್ತಾಳೆ. ಕಂಡೊಡನೆ ಹಳ್ಳು ಕಚ್ಚಿ ಮುಷ್ಟಿ ಬಿಗಿ ಮಾಡಿ ಅವಳ ಬಳಿ ಬಂದು ಹೌ ಡೇರ್ ಯು ಎಂದು ಕೆನ್ನೆಗೆ ಬಾರಿಸಿದ್ದ. ವಿಭಾ ಕೂಡ ಆತನ ಏಟಿಗೆ ಹೆದರಿ ಉಗುಳು ನುಂಗಿದ್ಲು. ಏಟು ತಿಂದ ಮೌಲ್ಯ ಕಣ್ಣಿಂದ ನೀರು. ವೃಷಭ್ ಎಂದು ಆಕೆ ಮಾತೆತ್ತುವ ಮುಂಚೆ ಎಸ್ ಮೇಡಮ್. ಯಾಕೆ ಮೇಡಮ್, ಸೀರೆ ಬದಲಾಯಿಸಿಲ್ಲ ಎಂದ. ಮೌಲ್ಯ ಸೀರೆ ಬದಲಾಯಿಸಿಲ್ಲ,
ಅದೇ ಬ್ಲೌಸ್ ಹಾಕಿದ್ಲು. ಅವನ ಬಳಿ ಬ್ಲೌಸ್ ಸ್ಟಿಚ್ ಓಪನ್ ಆಗಿದೆ, ಚೇಂಜ್ ಮಾಡ್ತೀನಿ ಎಂದಿದ್ದವಳು ಇನ್ನೂ ಹಾಗೇ ಇದ್ದಿತ್ತು ನೋಡಿ. ಹೇಳೆ, ಯಾಕೆ ಚೇಂಜ್ ಮಾಡಿಲ್ಲ ಎಂದ. ವೃಷಭ್ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುವ ಗುಣದವನು. ಅವನು ಆಗಲೇ ರೂಮಿಗೆ ಬಂದು ಮೌಲ್ಯನ ಅಪ್ಪಿದ್ದು ಸಹ ಬ್ಲೌಸ್ ವಿಚಾರವಾಗಿಯೇ. ಹಾಗೆ ಅವಳಿಗೆ ಒಂದು ಅವಕಾಶ ಕೊಟ್ಟಿದ್ದು ಸಹ ಸತ್ಯ ಹೇಳ್ತಾಳೇನೋ ಎಂದು. ಆಗ ಸತ್ಯ ಹೇಳಲಿಲ್ಲ ಅವಳು. ಈಗ ಸತ್ಯ ಅವನಿಗೆ ತಿಳಿದಾಯಿತು. ಮೌಲ್ಯ ಪ್ರತಿ ಬಾರಿ ಸುಳ್ಳು ಹೇಳಿ ಸಿಕ್ಬೀಳೋ ಹಾಗೆ ಈ ಬಾರಿಯೂ ಸಿಕ್ಕಿರುವೆ ಎಂದುಕೊಂಡು ತಲೆ ತಗ್ಸಿದ್ಲು. ವಿಭಾ ಕಡೆ ನೋಡಿದ. ಅವಳು ಉಗುಳು ನುಂಗುತ್ತಾ ಹೆದರಿದ್ದು ಅರಿವಾಯಿತು ಅವನಿಗೆ. ವಿಭಾಕ, ತಮಸ್ನ ತಾವ್ಯಾಕೆ ತಮ್ಮ ರೂಮಿಗೆ ಕರ್ಕೊಂಡು ಹೋಗಿದ್ದು? ನಮ್ಮ ರೂಮಿಗೆ ಕರ್ಕೊಂಡು ಹೋಗಿದ್ದು. ಮತ್ತ್ಯಾಕೆ ತಾವು ತಮ್ಮ ರೂಮಿಗೆ ಹೋಗಿ ಸೇರ್ಕೊಂಡಿದ್ದು? ಹಾಗೆ ಈಚೆ ಬಂದು ಕಾಲ್ ಬಂತು ಅಂತ ತಮಸ್ ಅವರು ನಿಮ್ಮ ರೂಮಿಂದ ಈಚೆ ಬಂದರು ಅಂತ ಯಾಕೆ ಸುಳ್ಳು ಹೇಳಿದ್ದು ಅಂತ ಸ್ವಲ್ಪ ಹೇಳ್ತೀರಾ ಎಂದ. ಅವನ ಬಳಿ ಇದೇ ಮೊದಲು ವಿಭಾ ಸುಳ್ಳು ಹೇಳಿದ್ದಿದ್ದು. ಅದಕ್ಕೆ ಬೆವರುತ್ತಾ ಉಗುಳು ನುಂಗುತ್ತಾ ಹೆದರಿದ ಮುಖ ಮಾಡಿದ್ಲು. ಹೇಳಿ ಎಂದು ಆವಾಜ್ ಹಾಕಿದ. ಬೆಚ್ಚಿ ಬೀಳುವ ವಿಭಾ ಅದು ಅದು ಎಂದು ತೊದಲುವಾಗ, ಯಾಕಂದರೆ ಅವ್ರಿಗೆ ನಾನೇ ನಿಮ್ಮ ರೂಮಿಗೆ ಹೋಗಿ ಅಂತ ಹೇಳಿದ್ದು ಎಂದು ಅಡ್ಡ ಬಂದಿದ್ಲು ಮೌಲ್ಯ. ಮುಂದೆ ಹಾಗಾದರೆ ಮೌಲ್ಯ ಈಗ ಸಿಕ್ಬಿದ್ದು ಮನೆಯಿಂದ ಈಚೆ ಹೋಗ್ತಾಳಾ, ಇಲ್ಲ ವಿಭಾ ಸತ್ಯ ಹೇಳ್ತಾಳಾ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.